ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನಲ್ ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಹಾಲಿನ ಜೊತೆಗೆ ನಾವು ಯಾವೆಲ್ಲ ಆಹಾರಗಳನ್ನ ಸೇವಿಸಿದ್ರೆ ಉತ್ತಮವಾಗಿರುತ್ತೆ ತಿಳ್ಕೊಳ್ಳೋಣ. ಅಂದ್ರೆ ಹಾಲಿನ ಜೊತೆಗೆ ಕೆಲವೊಂದು ಆಹಾರಗಳನ್ನ ನಾವು ಸೇವಿಸಬಾರ್ದು. ಅದರ ಬಗ್ಗೆ ಈಗಾಗಲೇ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಅದನ್ನ ಹಾಲಿನ ವಿರುದ್ಧ ಆಹಾರಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಹಾಲಿನ ಜೊತೆಗೆ ಯಾವ ಆಹಾರಗಳನ್ನ ನಾವು ತಿನ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೇನೆ ಎಂಡ್ ತನಕ ನೋಡ್ತಾ ಇರಿ. ಈ ವಿಷಯವನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಇಲ್ಲಿ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕಮೆಂಟ್ಸ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಿಮಗೆ ವಿಷಯವನ್ನ ಕೊಡುವ ಸಲುವಾಗಿ ನಾನು ಒಂದಷ್ಟು ರಿಸರ್ಚ್ ಮತ್ತು ಸ್ಟಡೀಸ್ ಗಳನ್ನ ಮಾಡ್ತಾ ಇರ್ತೀನಿ. ಅದರಿಂದ ನನ್ನ ನಾಲೆಡ್ಜ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಈ ಮೂಲಕ ನಿಮಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನೀವು ಯಾವುದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡುವ ಜವಾಬ್ದಾರಿ ನಂದಿರುತ್ತೆ. ನಾನು ಸದ್ಯಕ್ಕೆ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಗಳ ಬಗ್ಗೆ ವಿಡಿಯೋಸ್ ಗಳನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀನಿ. ಒಂದ್ಸಲ ಈ ಸೀರೀಸ್ ಮುಗಿದ ತಕ್ಷಣನೇ ನೆಕ್ಸ್ಟ್ ನಿಮ್ಮ ಟಾಪಿಕ್ ಬರ್ತೀನಿ. ಐ ಹೋಪ್ ನಿಮಗೆ ಈ ಎಲ್ಲಾ ವಿಚಾರಗಳು ಇಷ್ಟ ಆಗ್ತಾ ಇದೆ, ಯೂಸ್ಫುಲ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಹಾಲಿನ ಜೊತೆಗೆ ಯಾವೆಲ್ಲ ಆಹಾರಗಳನ್ನ ನಾವು ಬೆರೆಸಿ ಅಥವಾ ಜೊತೆಗೆ ಸೇವಿಸಬಹುದು ಅಂದ್ರೆ ಅದರಲ್ಲಿ ಮಾವಿನ ಹಣ್ಣು ಸ್ವಾಭಾವಿಕವಾಗಿ ಹಣ್ಣಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಔಷಧಿಗಳನ್ನ ಹಾಕಿ ಹಣ್ಣು ಮಾಡಿರುವಂತಹ ಮಾವಿನ ಹಣ್ಣನ್ನ ಸೇವಿಸಬೇಡಿ. ಯಾಕೆ ಅಂತ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಸ್ವಾಭಾವಿಕವಾಗಿ ಹಣ್ಣಾಗಿರುವ ಮಾವಿನ ಹಣ್ಣು ಮತ್ತು ಹಾಲು ಇವೆರಡನ್ನ ಬೆರೆಸಿ ಒಂದು ಸ್ಮೂದಿ ಮಾಡಿ ಕುಡಿಬಹುದು. ಮಾವಿನಕಾಯಿಯನ್ನ ಹಾಲಿನ ಜೊತೆಗೆ ಅಥವಾ ಹಾಲು ಕುಡಿದ ನಂತರ ಮಾವಿನಕಾಯಿಯನ್ನ ತಿನ್ನೋ ಹಾಗಿಲ್ಲ. ಯಾಕಂದ್ರೆ ಮಾವಿನಕಾಯಿ ಸ್ವಾಭಾವಿಕವಾಗಿ ಹುಳಿಯಾಗಿರುತ್ತೆ. ಆದ್ರೆ ಮಾವಿನ ಹಣ್ಣು ಹಾಲಿಗೆ ವಿರುದ್ಧ ಆಹಾರ ಆಗಿಲ್ಲ. ಮಾವಿನ ಹಣ್ಣನ್ನ ಹಾಲಿನ ಜೊತೆಗೆ ಅಥವಾ ಹಾಲಿನ ಕುಡಿದ ನಂತರ ಮಾವಿನ ಹಣ್ಣನ್ನ ತಿನ್ನಬಹುದು. ಹಾಲಲ್ಲಿ ಕಪ್ಪು ಒಣ ದ್ರಾಕ್ಷಿಯನ್ನ ಹಾಕಿ ಕುಡಿಬಹುದು. ಕಪ್ಪು ಒಣ ದ್ರಾಕ್ಷಿಯನ್ನ ತಿಂದು ಒಂದು ಲೋಟ ಹಾಲು ಕುಡಿಬಹುದು. ಹಾಲು ಘೀಗೆ ಒಂದು ಫ್ರೆಂಡ್ಲಿ ಫುಡ್ ಆಗಿದೆ. ನಮ್ಮ ದೇಹವನ್ನ ನ್ಯಾಚುರಲ್ ಆಗಿ ಮಾಯಿಶ್ಚರ್ ಮಾಡುತ್ತೆ. ತುಪ್ಪ ಮತ್ತು ಹಾಲು ವಿರುದ್ಧ ಆಹಾರ ಅಲ್ಲ, ಅಥವಾ ತುಪ್ಪ ಮತ್ತು ಹಾಲು ಒಂದು ಫ್ರೆಂಡ್ಲಿ ಫುಡ್ ಆಗಿದೆ. ಹಾಗಾಗಿ ತುಪ್ಪ ಮತ್ತು ಹಾಲು ಒಟ್ಟಿಗೆ ತಿನ್ನಬಹುದು. ಹಾಗೆ ಬೆಣ್ಣೆ ಜೊತೆಗೂ ಸಹ ಹಾಲನ್ನ ಕುಡಿಬಹುದು. ಇನ್ನು ಬೇರ್ ಹಣ್ಣು ಬಗ್ಗೆ ನಿಮಗೆ ಗೊತ್ತಿರಬಹುದು. ಬೇರ್ ಹಣ್ಣು ಅಂತ ಸಿಗುತ್ತೆ. ಹಣ್ಣುಗಳಲ್ಲಿ ಒಂದಾಗಿರುವ ಬೇರ್ ಹಣ್ಣನ್ನ ಹಾಲಿನ ಜೊತೆಗೆ ಸೇವಿಸಬಹುದು. ಹಾಗೆ ಹಾಲಿನ ಜೊತೆಗೆ ಕಾಳುಮೆಣಸು ಅಥವಾ ಬ್ಲಾಕ್ ಪೆಪ್ಪರ್ ನ ಬೆರೆಸಿ ಕುಡಿಬಹುದು. ಇದು ವಿರುದ್ಧ ಆಹಾರ ಅಲ್ಲ. ಇನ್ನು ಅವಲಕ್ಕಿ ಮತ್ತು ಹಾಲು ಒಂದು ಗುಡ್ ಕಾಂಬಿನೇಷನ್ ಆಗಿದೆ. ಹಾಲು, ಅವಲಕ್ಕಿ ಮತ್ತು ಕಲ್ಸಕ್ರೆ ಈ ಮೂರನ್ನು ಬೆರೆಸಿ ಒಂದು ರೆಸಿಪಿಯನ್ನ ರೆಡಿ ಮಾಡ್ಕೋಬಹುದು. ಇದು ಒಂದು ಒಳ್ಳೆಯ ಆಹಾರ ಆಗಿದೆ. ಹಾಗೆ ವಿಶೇಷ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿಯನ್ನ ಹಾಲಿನ ಜೊತೆಗೆ ನಾವು ಸೇವಿಸಬಹುದು. ಸಿಟ್ರಿಕ್ ಆಸಿಡ್ ಇರುವಂತಹ ಬೇರೆ ಎಲ್ಲಾ ಆಹಾರಗಳನ್ನ ಹಾಲಿನ ಜೊತೆಗೆ ಸೇವಿಸಿದ್ರೆ ಅದು ವಿರುದ್ಧ ಆಹಾರ ಆಗುತ್ತೆ. ಆದ್ರೆ ಬೆಟ್ಟದ ನೆಲ್ಲಿಕಾಯಿ ಒಂದು ಬಿಟ್ಟು, ಬೆಟ್ಟದ ನೆಲ್ಲಿಕಾಯಿಯನ್ನ ಹಾಲಿನ ಜೊತೆಗೆ ನಾವು ಸೇವಿಸಬಹುದು. ಇನ್ನು ಹಾಲಿನ ಜೊತೆಗೆ ಶುಂಠಿಯನ್ನ ಬೆರೆಸಿ ನಾವು ಕುಡಿಬಹುದು. ಹಾಗೆ ಡ್ರೈ ಫ್ರೂಟ್ಸ್ ಗಳಲ್ಲಿ ಬಾದಾಮಿ, ಅಕ್ರೂಟ್, ಗೋಡಂಬಿ, ಒಣದ್ರಾಕ್ಷಿ ಇವೆಲ್ಲ ಹಾಲಿಗೆ ಫ್ರೆಂಡ್ಲಿ ಆಗಿದೆ. ಹಾಲಿನ ಜೊತೆಗೆ ಇವುಗಳನ್ನ ನಾವು ಸೇವಿಸಬಹುದು. ಅಥವಾ ಹಾಲು ಕುಡಿದ ನಂತರ ತಕ್ಷಣಕ್ಕೂ ಬೇಕಾದ್ರೆ ಇದನ್ನ ಸೇವಿಸಬಹುದು. ಇನ್ನು ಕೆಲವೊಂದು ಔಷಧಿಗಳನ್ನ ಮಾಡುವಾಗ ಹಾಲಲ್ಲಿ ದಾಲ್ಚಿನ್ನಿ, ಜ್ಯೇಷ್ಠ ಮದ್ದು ಇವುಗಳನ್ನ ಹಾಕ್ತಾರೆ. ಇವುಗಳು ಹಾಲಿಗೆ ವಿರುದ್ಧವಾಗಿಲ್ಲ, ಬದಲಾಗಿ ಹಾಲಿಗೆ ಫ್ರೆಂಡ್ಲಿ ಆಗಿದೆ. ಹಾಲಿನ ಜೊತೆಗೆ ಈ ಆಹಾರಗಳನ್ನೆಲ್ಲ ಬೆರೆಸಿ ಕುಡಿಬಹುದು ಅಥವಾ ಹಾಲನ್ನ ಕುಡಿದ ತಕ್ಷಣ ಈ ಆಹಾರಗಳನ್ನ ತಿನ್ನಬಹುದು. ಇನ್ನು ತೆಂಗಿನ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ರಾಂಗ್ ರಿಯಾಕ್ಷನ್ ನಡೆಯೋದಿಲ್ಲ. ನಿಮ್ಮ ಆಹಾರ ಪದಾರ್ಥದಲ್ಲಿ ತೆಂಗಿನ ಹಾಲನ್ನ ಹಾಕಿ ನೀವು ತಯಾರಿಸಿದೀರಾ ಅಂದ್ರೆ ಅದರ ಜೊತೆಗೆ ಮೊಸರು, ಹಾಲು ಅಥವಾ ಹಾಲಿನ ಬೇರೆ ಉತ್ಪನ್ನಗಳನ್ನ ತಿನ್ನಬಹುದು. ಇದು ರಾಂಗ್ ರಿಯಾಕ್ಷನ್ ಮಾಡೋದಿಲ್ಲ. ಲಾಸ್ಟ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ಹಾಲಿಗೆ ಯಾವೆಲ್ಲ ಆಹಾರಗಳು ವಿರುದ್ಧ ಆಗಿದೆ ಅಂತ. ಅದರಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದೆ, ಬೆಲ್ಲ ಸಹ ಹಾಲಿಗೆ ವಿರುದ್ಧವಾಗಿದೆ ಅಂತ. ಆದ್ರೆ ಡೀಟೇಲ್ ಆಗಿ ಹೇಳಿರ್ಲಿಲ್ಲ. ಹಾಗಾಗಿ ಆ ವಿಡಿಯೋನ ಮತ್ತೊಮ್ಮೆ ಎಡಿಟ್ ಮಾಡಿ ಪಬ್ಲಿಷ್ ಮಾಡಬೇಕಾಯಿತು. ಫ್ರೆಂಡ್ಸ್, ಬೆಲ್ಲ ಹಾಲಿಗೆ ವಿರುದ್ಧ ಯಾವಾಗ ಆಗುತ್ತಂದ್ರೆ ಯಾರ ದೇಹದಲ್ಲಿ ತುಂಬಾ ಪಿತ್ತ ಇದೆಯೋ ಅವರು ಬೆಲ್ಲ ಮತ್ತು ಹಾಲನ್ನ ಕುಡಿದ್ರೆ ಅವರ ದೇಹದಲ್ಲಿ ರಾಂಗ್ ರಿಯಾಕ್ಷನ್ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಬೆಲ್ಲ ಸ್ವಾಭಾವಿಕವಾಗಿ ಒಂದು ಉಷ್ಣ ಆಹಾರ. ಅಂದ್ರೆ ನಮ್ಮ
ನಮ್ಮ ದೇಹದಲ್ಲಿ ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಗ ಈ ಪಿತ್ತ ದೋಷ ಇರೋರು ಬೆಲ್ಲ ಮತ್ತು ಹಾಲನ್ನ ಕುಡಿತಾ ಇದಾರಂದ್ರೆ ಅವರಿಗೆ ಅದು ಹೆಲ್ತ್ ಬೆನಿಫಿಟ್ಸ್ ಕೊಡೋಕ್ಕಿಂತ ಸೈಡ್ ಎಫೆಕ್ಟ್ಸ್ ಗಳೇ ಹೆಚ್ಚು ಕೊಡುತ್ತೆ. ಅದೇ ಕಫ ದೋಷ ಇರೋರು ಅಥವಾ ಶೀತ ಕೆಮ್ಮು ಯಾವಾಗ್ಲೂ ಬರ್ತಾ ಇದೆ ಅಂದ್ರೆ ಅವರು ಬೇಕಾದ್ರೆ ಬೆಲ್ಲವನ್ನ ಹಾಲಿನ ಜೊತೆಗೆ ಕುಡಿದ್ರೆ ಅವರ ದೇಹಕ್ಕೆ ಸ್ವಾಭಾವಿಕವಾಗಿ ಉಷ್ಣ ಕೊಡುತ್ತೆ. ಆಗ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಬೆಲ್ಲವನ್ನ ಹಾಲಿನ ಜೊತೆಗೆ ವಿರುದ್ಧ ಆಹಾರ ಯಾವಾಗ ಆಗುತ್ತೆ ಅಂತ ನಾವು ತಿಳ್ಕೊಬೇಕಾಗಿದೆ. ಅದೇ ಕಲ್ ಸಕ್ಕರೆ ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ. ಕಲ್ ಸಕ್ಕರೆಯನ್ನ ಹಾಲಿನ ಜೊತೆಗೆ ನಾವು ಕುಡಿದಾಗ ಇದು ನಮ್ಮ ದೇಹದಲ್ಲಿ ಕಫವನ್ನ ಕಡಿಮೆ ಮಾಡದಲ್ದೇನೆ ನಮ್ಮ ದೇಹಕ್ಕೆ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ತಂಪನ್ನ ಕೊಡುತ್ತೆ. ಹಾಗಾಗಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಯಾವ ಸಂದರ್ಭದಲ್ಲಿ ಬೆಲ್ಲ ಮತ್ತು ಹಾಲು ಹೊಂದಾಣಿಕೆ ಆಗುತ್ತೆ, ಯಾವ ಸಂದರ್ಭದಲ್ಲಿ ಕಲ್ಲು ಸಕ್ಕರೆ ಮತ್ತು ಹಾಲು ಹೊಂದಾಣಿಕೆ ಆಗುತ್ತೆ ಅಂತ. ಹಾಗೆ ಇನ್ನೊಂದು ವಿಚಾರ ನೆನಪಿರ್ಲಿ ಫ್ರೆಂಡ್ಸ್, ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇರೋದು ಕಲ್ಲು ಸಕ್ಕರೆ ಮಾತ್ರ. ದಯವಿಟ್ಟು ಅಂಗಡಿಯಲ್ಲಿ ಸಿಗುವಂತಹ ಆಡೆಡ್ ಶುಗರ್ ನ ಅಥವಾ ರಿಫೈನ್ಡ್ ಶುಗರ್ ನ ಆಡ್ ಮಾಡಬೇಡಿ. ಹಾಗಾಗಿ ಈ ವಿಷಯದ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮಗೆ ಎಷ್ಟೋ ಕಾಯಿಲೆಗಳನ್ನ ತಂದು ಕೊಡ್ತಾ ಇರೋದು ನೀವು ಅಂಗಡಿಯಿಂದ ತಗೊಂತಿರುವ ಸಕ್ಕರೆಯಿಂದನೇ ಹೆಚ್ಚು. ಹಾಗಾಗಿ ಹಾಲಿನ ಜೊತೆಗೆ ಸಿಹಿ ಬೇಕು ಅಂತ ನಿಮಗೆ ಅನ್ಸಿದ್ರೆ ಆದಷ್ಟು ಕಲ್ಲು ಸಕ್ಕರೆಯನ್ನೇ ಆಡ್ ಮಾಡಿ. ನಿಮ್ಮ ದೇಹಕ್ಕೆ ಅನುಗುಣವಾಗಿ ನೀವು ಬೆಲ್ಲವನ್ನ ಆಡ್ ಮಾಡ್ಕೋಬಹುದು. ಇನ್ನು ಹಾಲಿಗೆ ಉಪ್ಪು ವಿರುದ್ಧ ಆಹಾರ ಅಂತ ನಮಗೆ ಗೊತ್ತಿದೆ. ಆದ್ರೆ ಕಪ್ಪುಪ್ಪು, ರಾಕ್ ಸಾಲ್ಟ್, ಈ ಪರ್ವತದ ಉಪ್ಪು ಏನಿದೆ ಇದು ಹಾಲಿಗೆ ವಿರುದ್ಧವಾಗಿಲ್ಲ. ನಾವ್ಯಾರು ಹಾಲಿಗೆ ಉಪ್ಪನ್ನ ಹಾಕಿ ಕುಡಿಯೋದಿಲ್ಲ. ನಾವು ಮೊಸರನ್ನ ತಿಂದಾಗ ಅಥವಾ ಪನ್ನೀರ್ ಪಲ್ಯಗಳನ್ನ ಮಾಡುವಾಗ ಉಪ್ಪನ್ನ ಬೆರೆಸ್ತೀವಿ. ಆದ್ರೆ ನೀವಲ್ಲಿ ಸಮುದ್ರದ ಉಪ್ಪನ್ನ ಅಥವಾ ಬಿಳಿ ಉಪ್ಪನ್ನ ಹಾಕಬೇಡಿ, ಆಗ ಅದು ವಿರುದ್ಧ ಆಹಾರ ಆಗುತ್ತೆ. ಅದೇ ಕಪ್ಪುಪ್ಪು ಅಥವಾ ರಾಕ್ ಸಾಲ್ಟ್ ಅಂತ ಸಿಗುತ್ತೆ, ಅದನ್ನ ನೀವು ಬೇಕಾದ್ರೆ ಇಲ್ಲಿ ಬೆರಕೆ ಮಾಡಬಹುದು. ಮೊಸರನ್ನ ನೀವು ತಿಂತಾ ಇದ್ದೀರಾ ಅಂದ್ರೆ ಮೊಸರು ಜೊತೆಗೆ ಕಪ್ಪು ಉಪ್ಪನ್ನೇ ಹಾಕಿ. ಹಾಗಾಗಿ ಹೇಳೋದು, ಸಾಮಾನ್ಯ ಉಪ್ಪು ಹಾಲಿಗೆ ವಿರುದ್ಧವಾಗಿದ್ರೆ ರಾಕ್ ಸಾಲ್ಟ್ ಅಥವಾ ಪರ್ವತದ ಉಪ್ಪು ಹಾಲಿಗೆ ಫ್ರೆಂಡ್ಲಿ ಆಗಿದೆ ಅಂತ. ಫ್ರೆಂಡ್ಸ್, ಈ ಎರಡು ವಿಡಿಯೋನಲ್ಲಿ ಹಾಲಿಗೆ ವಿರುದ್ಧವಾಗಿರುವ ಆಹಾರಗಳು ಯಾವುದು ಮತ್ತು ಹಾಲಿನ ಜೊತೆಗೆ ಯಾವೆಲ್ಲ ಆಹಾರಗಳನ್ನ ತಿನ್ನಬಹುದು ಅಥವಾ ಹಾಲನ್ನ ಕುಡಿದ ತಕ್ಷಣ ಈ ಆಹಾರಗಳನ್ನ ತಿಂದಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ತಿಳ್ಕೊಂಡಿದೀವಿ. ಆದ್ರೆ ಇದಿಷ್ಟೇ ಆಹಾರಗಳು ವಿರುದ್ಧ ಆಹಾರಗಳಲ್ಲ. ಆಯುರ್ವೇದದ ಪ್ರಕಾರ ಸುಮಾರು 103 ಆಹಾರಗಳು ವಿರುದ್ಧ ಆಹಾರ ಆಗಿದೆ. ಆ ಆಹಾರಗಳನ್ನ ನಾವು ಒಟ್ಟೊಟ್ಟಿಗೆ ತಿನ್ನೋ ಹಾಗಿಲ್ಲ. ಈ ವಿರುದ್ಧ ಆಹಾರಗಳ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿದ ತಕ್ಷಣನೇ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂತೀನಿ. ಹಾಗೊಮ್ಮೆ ನಿಮಗೆ ಏನಾದ್ರೂ ಗೊತ್ತಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಇದಿಷ್ಟು ಹಾಲಿನ ಜೊತೆಗೆ ಯಾವೆಲ್ಲ ಆಹಾರಗಳನ್ನ ಸೇವಿಸಬಹುದು, ಹಾಗೆ ಹಿಂದಿನ ವಿಡಿಯೋನಲ್ಲಿ ಯಾವ ಆಹಾರಗಳನ್ನ ಹಾಲಿನ ಜೊತೆಗೆ ತಿನ್ಬಾರ್ದು ಅಂತ. ಇನ್ನು ಕೆಲವೊಂದು ಕನ್ಫ್ಯೂಷನ್ಸ್ ಇದೆ, ಅದೆಲ್ಲ ಕ್ಲಿಯರ್ ಆದ್ಮೇಲೆ ನಾನ್ ನಿಮ್ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೊಂತೀನಿ. ಐ ಹೋಪ್ ನಿಮಗೆ ಈ ಎರಡು ವಿಡಿಯೋಸ್ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋಸ್ ಗಳನ್ನ ಆದಷ್ಟು ಶೇರ್ ಮಾಡಿ. ಕೆಲವರಿಗೆ ಇದರ ಮಾಹಿತಿಯ ಅಗತ್ಯ ತುಂಬಾ ಇರುತ್ತೆ. ನೀವಿನ್ನು ನನ್ನ ಹೆಲ್ಪ್ಫುಲ್ ಫಾರ್ ಅವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಟ್ಸ್ ಇಟ್. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.